ಆದರೆ ಆವಾಗ ಇವರೇನು ಅಂದ್ಕೊಂಡ್ರು, ಏನು ಮಾತಾಡಿದ್ರೆ ನಡೆಯುತ್ತೆ ಅಂತ, ಬೇಕಾದ ವಿಡಿಯೋ ಮಾಡಿದ್ರೆ ನಡೆಯುತ್ತೆ, ಏನು ಬೇಕಾದ್ರೂ ತೋರಿಸ್ಬೋದು, ಮೂಳೆ, ಮಾಂಸ, ಬುರುಡೆ ಬೇಕಾದ ತೋರಿಸಿದ್ರು ಕೂಡ ನಡೆಯುತ್ತೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. 3 ಜನರು ವಿಚಾರಣೆ ಮಾಡಬೇಕು ಅಂತ SIT ಕಚೇರಿನಲ್ಲಿ ಈಗ ಶುರುವಾಗಿದೆ. 3 ಜನರ ವಿಚಾರಣೆ. ಗಿರೀಶ್ ಮಠಣ್ಣವ್ರನ್ನೂ ಕರೆದಿದ್ದಾರೆ, ತಿಮ್ರೋಡಿಯವ್ರನ್ನೂ ಕರೆದಿದ್ದಾರೆ, ಜಯಂತನ್ನು ಕರೆದಿದ್ದಾರೆ. ನೋಡಿ, SIT ಕಚೇರಿನಲ್ಲಿ 3 ಜನರು ವಿಚಾರಣೆ ಮಾಡಿ ಕರ್ಕೊಂಡು ಹೋಗಿದ್ದು ಜಯಂತ್, ಗಿರೀಶ್, ಅಭಿಷೇಕ್. ತಿಮ್ರೋಡಿ ಅಲ್ಲ, ಕ್ಷಮಿಸಿ, ಜಯಂತ್, ಗಿರೀಶ್ ಮತ್ತು ಅಭಿಷೇಕ್. ಪ್ರಣಬ್ ಮೊಹಂತಿ ನಿರ್ದೇಶನ ಕೊಟ್ಟಿದ್ದರು ಇವ್ರನ್ನ ಕರೆದು ವಿಚಾರಣೆ ಮಾಡಿ ಅಂತ. ಈಗ ವಿಚಾರಣೆಯ ಬಿಸಿ ತಟ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಒಬ್ಬ ಲಾರಿ ಡ್ರೈವರ್, ಒಬ್ಬ ಲಾರಿ ಮಾಲೀಕ, ಅವನು ಕಾರಲ್ಲಿ ಹೋಗ್ತಾ ಅವನು ವಿಡಿಯೋ ಮಾಡಿಕೊಂಡು ಅವನು ಮಾತಾಡ್ತಿರೋದು ನೋಡಬೇಕು. ಯಾವ ಪ್ರೊಫೆಷನಲ್ ಪತ್ರಕರ್ತರು ಕೂಡ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗೆ. ಅಂದರೆ ಈ ಧರ್ಮಸ್ಥಳ ಈ ಇಶ್ಯೂ ಇದೆಯಲ್ಲ ಪೃಥ್ವಿರಾಜ್, ಭಾಳಷ್ಟು ಜನರಿಗೆ ಕೆಲಸ ಕೊಟ್ಬಿಡ್ತು. ಭಾಳಷ್ಟು ಜನ ನಿರುದ್ಯೋಗಿಗಳು ಉದ್ಯೋಗಿಗಳಾಗ್ಬಿಟ್ರು. ಹಿಟ್ಸ್ ಬರುತ್ತೆ ಅಂತಂದ್ರೆ ಏನು ಬೇಕಾದ ಮಾಡ್ತೀವಿ, ನಾವೇ ಸೂಪರ್ ಹಿಟ್ ಆಗಿಬಿಡ್ತೀವಿ ಅನ್ನುವಂಥ ಭ್ರಮೆನಲ್ಲಿ ತೇಲಿಬಿಟ್ರು. ಎಲ್ಲರೂ ಕೂಡ ಒಂದು ದೊಡ್ಡ ವರ್ಗ ಸುಮ್ಮನಿದ್ದಂಥ ಸಂದರ್ಭದಲ್ಲಿ ನಾವು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ, ನಾವು ಮಾತಾಡಿದ್ದೇ ಮಾತು, ಮಾತಾಡಿದ್ದೇ ವೇದಾಂತ ಅನ್ನೋಂಥ ರೀತಿಯಲ್ಲಿ ಮಾಡಿದರು. ಈಗಂಥವ್ರೆಲ್ರಿಗೂ ಕೂಡ ಈಗ ಸಂಕಷ್ಟ ಕಾದಿದೆ. ಒಂದು ಕಡೆಗೆ 3 ಜನರ ವಿಚಾರಣೆ, ಈ ಕಡೆಗೆ ಗಿರೀಶ್ ಮಠಣ್ಣವ್ರನ್ನೂ ಕೂಡ ಕರೆಸಿಕೊಳ್ಳಲಾಗಿದೆ. ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ ಈಗಾಗಲೇ ಬಿಸಿ ತಗಲಿದೆ. ಇನ್ನೊಂದು ಕಡೆಗೆ ಅವನು ಯಾರು ಈ ಕೇರಳದ ಲಾರಿ ಡ್ರೈವರ್ ಕಮ್ ಯೂಟ್ಯೂಬರ್, ಅವನಿಗೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಈಗ ನೋಟಿಸ್ ಕಳಿಸಿದ್ದಾರೆ. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಇವತ್ತು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿ SIT ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಬಂದು ಈಗ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಸದ್ಯಕ್ಕೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ಏನಿದ್ದಾರೆ ಅವರ 3 ಜನರ ವಿಚಾರಣೆಯನ್ನು ಇವಾಗ ಪ್ರಣಬ್ ಮೊಹಂತಿನೇ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಅಂತ ಹೇಳಿದರೆ ಏನು ಈ ಯೂಟ್ಯೂಬರ್ ಅಭಿಷೇಕ್ ಏನಿದ್ದಾನೆ, ಸೊ ಆತ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದ, ಕೆಲವೊಂದು ಇವ್ರ ಜೊತೆ ಸೇರ್ಕೊಂಡಿದ್ದ. ಅಲ್ಲಿ ವಿಡಿಯೋ ಮಾಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ತಂಡದ ಜೊತೆಯಲ್ಲಿದ್ದ, ಅವ್ರ ಜೊತೆಯಲ್ಲಿ ಓಡಾಡಿದ್ದ, ಕೆಲವೊಂದು ಕಡೆ ಗುರುತಿಸ್ಕೊಂಡಿದ್ದ. ಸೊ ಇದರಿಂದಾಗಿ ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು, ಜಯಂತ್ಗೂ ನೋಟಿಸನ್ನು ಕೊಡಲಾಗಿತ್ತು. ನಿನ್ನೆನೇ ಜಯಂತ್ SIT ಠಾಣೆಗೆ ಬಂದಿದ್ದಂಥದ್ದು. ನಿನ್ನೆ ರಾತ್ರಿ ತಡರಾತ್ರಿವರೆಗೂ ಜಯಂತ್ನ ವಿಚಾರಣೆಯನ್ನು ಮಾಡಿ ವಾಪಸ್ ಹೋಗಲಿಕ್ಕೆ ಹೇಳಿದರು. ಆದರೆ ಜಯಂತ್ ನಾನು ವಾಪಸ್ ಹೋಗಲ್ಲ, ಮತ್ತು ಬೆಳಗ್ಗೆ ಕೂಡ ವಿಚಾರಣೆಗೆ ಕರೆದಿದ್ರು. ಸೊ ಈಗ ಹೋಗಿ ಬೆಳಗ್ಗೆ ಬರೋದಕ್ಕಿಂತ ನಾನು ಇಲ್ಲೇ ಉಳಿತೀನಿ, ಇಲ್ಲೇ ಮಲಗೋದಕ್ಕೆ ಜಾಗ ಕೊಡಿ ಅಂತ ಹೇಳಿ ಜಯಂತ್ ಕೇಳಿದ್ದಂಥದ್ದು. ಸೊ ಅದರಿಂದ SIT ಪೊಲೀಸರು ಈಗ SIT ಪೊಲೀಸ್ ಠಾಣೆಯಲ್ಲೇ ಜಯಂತ್ಗೆ ನಿನ್ನೆ ರಾತ್ರಿ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಇನ್ನು ಯೂಟ್ಯೂಬರ್ ಅಭಿಷೇಕ್ ಏನಿದ್ದಾನೆ, ಅವನು 3 ದಿನಗಳ ಹಿಂದೆ ಆತ ವಿಚಾರಣೆಗೆ ಬಂದಿದ್ದಂಥದ್ದು. ರಾತ್ರಿ ಸಂದರ್ಭದಲ್ಲಿ ನಾನು ಹೋಗಿ ಲಾಡ್ಜ್ನಲ್ಲಿ ಉಳಿಬೇಕು, ಸೊ ಅಲ್ಲಿ ಭದ್ರತೆ ಬೇಕಾಗುತ್ತೆ, ನನಗೆ ಭಯ ಇದೆ, ಅದಕ್ಕೋಸ್ಕರ ನಾನು ಇಲ್ಲೇ ಉಳಿತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಸೊ ಕಳೆದ 3 ದಿನಗಳಿಂದ 2 ರಾತ್ರಿ ಈತ ಕಳೆದಿರುವಂಥದ್ದು. ಪೊಲೀಸ್ ಠಾಣೆಯಲ್ಲೇ SIT ಪೊಲೀಸ್ ಠಾಣೆಯಲ್ಲೇ ಮಲಗಿದ್ದು, ಬೆಳಗ್ಗೆ ಈಗ ವಿಚಾರಣೆ ಆರಂಭವಾಗಿರುವಂಥದ್ದು. ಗಿರೀಶ್ ಮಟ್ಟಣ್ಣನವರು ಇವತ್ತು ಬಂದಿದ್ದಾರೆ. ಇವತ್ತು ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇಲ್ಲಿ 3 ಜನರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆ ಆರಂಭಿಸಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಪ್ರಮುಖವಾಗಿ ಏನು ಆ ಒಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ಪ್ರಣಬ್ ಮೊಹಂತಿನೇ ಹಾಜರಿರುವಂಥದ್ದು. ಒಂದು ಕಡೆ ಇದು ನಡೀತಾ ಇದ್ದರೆ, ಇನ್ನೊಂದು ಕಡೆ ಈಗ SIT ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಕೇರಳದ ಯೂಟ್ಯೂಬರ್ ಆ ಮುನಾಫ್ ಏನಿದ್ದಾನೆ, ಆ ಮುನಾಫ್ಗೆ ಒಂದು ನೋಟಿಸನ್ನು ಮಾಡಿದ್ದಂಥದ್ದು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ಮಾಡಿದ್ದು. ಪ್ರಮುಖವಾಗಿ ಆ ಒಂದು ನೋಟಿಸ್ ಏನಕ್ಕೆ ಅಂತ ಹೇಳಿದರೆ, ಈ ಒಂದು ಮುನಾಫ್ ಏನಿದ್ದಾನೆ, ಈ ಮುನಾಫ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಏನು ಆ ಉತ್ತರ ಕನ್ನಡದ ಶಿರೂರು ಲಾರಿ ದುರಂತ ಪ್ರಕರಣ ಏನಾಯಿತು, ಆ ಒಂದು ಪ್ರಕರಣದಲ್ಲಿ ಲಾರಿಯ ಮಾಲಕರಾಗಿದ್ದಂಥದ್ದು ಇದೇ ಮುನಾಫ್. ಸೊ ಅರ್ಜುನ್ ಅಂತ ಡ್ರೈವರ್ ಅಲ್ಲಿ ಮೃತಪಟ್ಟಿದ್ರು. ಆ ಸಂದರ್ಭದಲ್ಲಿ ಕೇರಳ ಮತ್ತು ಕರ್ನಾಟಕ ಸೇರಿದಂತೆ ವಿವಿಧ ಜನರ ಗಮನ ಸೆಳೆದಿದ್ದಂಥದ್ದು ಇದೇ ಮುನಾಫ್. ಸೊ ಅಲ್ಲಿ ಆತನಿಗೆ ಸಾಕಷ್ಟು ಪ್ರಚಾರ ಸಿಕ್ಕಿದ್ದು. ಅದಾದ ಬಳಿಕ ಕಾಣಿಸ್ಕೊಂಡಿದ್ದೆ ಈ ಧರ್ಮಸ್ಥಳದಲ್ಲಿ. ಸೊ ಇಲ್ಲಿ ಜುಲೈ 11ಕ್ಕೆ ಈ ಒಂದು ಬುರುಡೆಯನ್ನು ನ್ಯಾಯಾಲಯ
ನ್ಯಾಯಾಲಯಕ್ಕೆ ಅಂದರೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಸೊ ಅವತ್ತು ಆ ಒಂದು ವಿಡಿಯೋವನ್ನು ಕೂಡ ಜಡ್ಜ್ಗೆ ಕೊಡ್ತಾನೆ. ಸೊ ಆ ದಿನನೇ ಈ ಮುನಾಫ್ನ ಚಾನಲ್ನಲ್ಲಿ ಆ ಒಂದು ವಿಡಿಯೋ ಪ್ರಸಾರ ಆಗುತ್ತೆ. ಆತ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಓಡಾಡಿ ಎಲ್ಲಿಂದ ಬುರುಡೆ ತಗೊಂಡು ಬಂದರು, ಇಲ್ಲೆಲ್ಲ ನೂರಾರು ಶವಗಳನ್ನು ಹೂತಾಕಿರುವಂತಹ ವಿಚಾರವಾಗಿ ಆತ ವಿಡಿಯೋ ಮಾಡ್ತಾನೆ. ಅಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಆ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದಂತಹ ವಿಡಿಯೋ ಎಲ್ರಿಗೂ ಕೂಡ ಬ್ಲರ್ಡ್ ಆಗಿ ಸಿಕ್ಕಿರುತ್ತೆ. ಆ ಒಂದು ವಿಡಿಯೋವನ್ನು ಜಸ್ಟ್ ಕತ್ತಿಯಿಂದ ಎತ್ತುತ್ತಿರೋ ವಿಡಿಯೋ ಅಷ್ಟೇ ಎಲ್ಲ ಕಡೆ ಬರ್ತಾ ಇರುತ್ತೆ ಅದಾದ ನಂತರ ಹಂತದಲ್ಲಿ. ಆದರೆ ಅವತ್ತೇ ಆತ ಪ್ರಸಾರ ಮಾಡಿರುವಂಥ ವಿಡಿಯೋದಲ್ಲಿ ಆ ಬುರುಡೆಯನ್ನು ಕ್ಲಾರಿಟಿ ಆಗಿರುವಂಥ ವಿಜುವಲ್ಸನ್ನು ಆತನ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾನೆ. ಆ ಬುರುಡೆಯನ್ನು ಕತ್ತಿಯಿಂದ ಎತ್ತುತ್ತಾ ಇರುವಂಥದ್ದು, ಅದರ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಮರದ ಮೇಲೆ ಸೀರೆಯ ಮಾದರಿಯ ವಸ್ತ್ರ ಇರುತ್ತೆ. ಸೊ ಸಾಕಷ್ಟು ಇನ್ ಡೀಟೇಲ್ಡ್ ಆದ ವಿಡಿಯೋವನ್ನು ಆತ ಅಲ್ಲಿ ಹಾಕಿರ್ತಾನೆ. ಅದ್ರ ಜೊತೆಗೆ ಆ ಕೆಲವೊಂದು ವಿಚಾರಗಳನ್ನು ಕೂಡ ಅಲ್ಲಿ ಹೇಳಿರ್ತಾನೆ. ಸೊ ಇಲ್ಲಿ ಪ್ರಮುಖವಾಗಿ ಅಂದರೆ ಆ ತನಿಖೆ ಇನ್ನೂ ಆರಂಭನೇ ಆಗಿಲ್ಲ, ಆಗಲೇ ಹೇಗೆ ವಿಡಿಯೋ ಈತನಿಗೆ ಸಿಕ್ತು, ಮತ್ತು ವಿಡಿಯೋ ಎಲ್ಲಿಂದ ತಗೊಂಡು ಬಂದ ಅಂತ ಮಾಹಿತಿ ಕೂಡ ಈತನಿಗೆ ಎಲ್ಲಿಂದ ಬಂತು. ಸೊ ಅದಕ್ಕಿಂತ ಬೇರೆ ಹಿನ್ನೆಲೆ ನೋಡ್ತಾ ಹೋಗಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಇವರು ಹೋಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಂಥದ್ದು, ಇಂಥವೆಲ್ಲ ಅನುಮಾನಗಳಿತ್ತು. ಆದ್ರಿಂದ ತುಂಬಾ ತುಂಬಾ ಸ್ಪಷ್ಟ ಇಲ್ಲಿ ಏನು ಅಂತಂದ್ರೆ, ನಾವ್ ಏನ್ ಮಾಡಿದ್ರೆ ನಡೆಯುತ್ತೆ, ಯಾರು ಕೇಳಲ್ಲ ಅನ್ನುವಂಥ ಮನೋಭಾವನೆ. ಇದು ಇಷ್ಟೊಂದು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಥವಾ ಇಷ್ಟು ಆಳಕ್ಕಿಳಿಯುತ್ತೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಇವರು. ಹೀಗಾಗಿ ಏನು ಅಂತಂದರೆ, ನಾವು ಅಂದ್ಕೊಂಡಿದ್ದೇ ಸರಿ, ನಾವು ಪ್ಲಾನ್ ಮಾಡಿದ್ದೇ ಸರಿ, ಬಹಳ ಅದ್ಭುತವಾಗಿ ಪ್ಲಾನ್ ಮಾಡ್ಯಾರ. ಆ ಪ್ಲಾನ್ಗಳೆಲ್ಲವೂ ಕೂಡ ಈಗ ಉಲ್ಟಾ ಹೊಡಿತಾ ಇವೆ. ನೀವು ಸಂಪರ್ಕದಲ್ಲಿರಿ. ಇನ್ನು ಅಭಿಷೇಕ್ ಯೂಟ್ಯೂಬರ್, ಅವನನ್ನು ಕೂಡ ಪೊಲೀಸರು ಬೆಂಡೆತ್ತಿದ್ದಾರೆ. ಬರೀ ಅಭಿಷೇಕ್ ಮಾತ್ರ ಅಲ್ಲ, ಈ ಮನಾಫ್ ಮಾತ್ರ ಅಲ್ಲ, ಬಹಳ ಜನ ಯೂಟ್ಯೂಬರ್ಗಳಿಗೆ ಕಾದಿದೆ. ಬೆಳ್ತಂಗಡಿ SIT ಕಚೇರಿನಲ್ಲಿ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವತ್ತು 3ನೇ ದಿನ. 3 ದಿನ ಆದರೂ ಬಿಡ್ತಾ ಇಲ್ಲ. ಈತನೇ ಅಭಿಷೇಕ್. ಇದೇ ಅಭಿಷೇಕ್ ಇನ್ನೊಬ್ಬನ ಭೇಟಿ ಮಾಡಿದ್ದಂತೆ. ಆತನು ಕೂಡ ಹೇಳಿದ್ದಾನೆ, ನೀನು ದುಡ್ಡು ಸಿಗುತ್ತೆ, ಇದು 8 ಜನ ಕಂಟೆಂಟ್ ರೈಟರ್ಗಳಿದ್ದಾರೆ ಗೊತ್ತಾ ಅಂತ. ಬಹಳ ದೊಡ್ಡ ಕೆಲಸ. 8 ಜನ ಈ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ ಅಂತ ಇವನು ಹೇಳಿದಂತೆ. ಅಭಿಷೇಕ್, ನಿನಗೆ ಕಾಣೋದು ಮಾತ್ರ ಕಾಣ್ತಾ ಇದೆಯಪ್ಪ, ಆದರೆ ಇದ್ರ ಹಿಂದೊಂದು ದೊಡ್ಡ ಟೀಮ್ ಕೆಲಸ ಮಾಡ್ತಾ ಇದೆ ಹಗಲು ರಾತ್ರಿ. ಬರೀ ಘನಕಾರ್ಯ ಮಾಡ್ತಾಯಿದ್ರು ನೋಡಿ ಇವರು. ಎಸ್, ಬರೀ ಪೃಥ್ವಿರಾಜ್ ನಿಮ್ಮ ಜೊತೆಗಿದ್ದಾರೆ. ಪೃಥ್ವಿರಾಜ್, ಮುಂದುವರಿಸಿ. ಈಗ ನೋಡಿ, ಈಗ ಅಭಿಷೇಕ್ ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಗತಿಗಳು ಬಯಲಾಗ್ತವೆ. ಇದೇ ಅಭಿಷೇಕ್ ಬೇರೆಯವ್ರನ್ನೂ ಕೂಡ ಈ ತಂಡಕ್ಕೆ ಸೇರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದ. ಬೇರೆ ಯೂಟ್ಯೂಬರ್ಗಳಿಗೂ ಕೂಡ ನಿಮಗೆ ದುಡ್ಡು ಸಿಗುತ್ತೆ, ಕಾಸು ಸಿಗುತ್ತೆ, ಬನ್ನಿ ಅನ್ನುವಂಥದ್ದು. ಜೊತೆಗೇನು ಅಂದರೆ, ನಿಮಗೆ ಬರೀ ಹಿಟ್ಸ್ ಮಾತ್ರ ಕಾಣ್ತಾ ಇದೆ ಇಲ್ಲಿ, ಆದರೆ ಇದರ ಹಿಂದೆ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಕಂಟೆಂಟ್ ರೈಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಎಡಿಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಈತ ಹೇಳಿರುವಂಥವ್ರು. ಈಗ ಅವರೆಲ್ಲ ಬಂದು ಸಾಲ ನಿಂತ್ಕೋಬೇಕೋ ಏನು ಕತೆ, ನಾವು ಏನಂತೀರಿ? ಖಂಡಿತ ರಂಗನಾಥ್, ಇಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ, ಈ ಅಭಿಷೇಕ್ ಕೆಲವೊಂದು ವಿಡಿಯೋವನ್ನು ಮಾಡಿರ್ತಾನೆ. ಆತ ಮಾಡಿರೋ ವಿಡಿಯೋಗಳು ಸಾಕಷ್ಟು ವಿಡಿಯೋಗಳಿದೆ. ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಏನಂತ ಹೇಳಿದರೆ, ಆ ಒಂದು ಬುರುಡೆಯ ಯಾವ ಜಾಗ ಇತ್ತು ಅಂದರೆ, ಇಲ್ಲಿ ಆ ಕೇರಳ ಯೂಟ್ಯೂಬರ್ ಏನು ಮುನಾಫ್ ಇದ್ದಾನೆ, ಮುನಾಫ್ ಒಂದು ವಿಡಿಯೋದಲ್ಲಿ ತೋರಿಸ್ತಾನೆ. ಅದೊಂದು ಸೀರೆ ಎಲ್ಲ ಕಟ್ಟಿರ್ತಾರೆ, ಆ ಜಾಗ ತೋರಿಸ್ತಾನೆ. ಅದೇ ಜಾಗಕ್ಕೆ ಜಯಂತ್ ಸೇರಿದಂತೆ ಒಂದು 7-8 ಜನರ ತಂಡ ಅಲ್ಲಿಗೆ ಹೋಗುತ್ತೆ. ಈ ಯುನೈಟೆಡ್ ಮೀಡಿಯಾ ಅಂತ ಹೇಳಿ ಏನು ಈ ಒಂದು ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿರುವಂಥ ಅಭಿಷೇಕ್, ಆತನೇ ಅಲ್ಲಿಗೆ ಹೋಗ್ತಾನೆ. ಆತನೇ ಆ ವಿಡಿಯೋದಲ್ಲೂ ಇದ್ದಾನೆ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರುವಂಥ ವಿಡಿಯೋ ಕೂಡ ಅವ್ರ ಹತ್ರ ಇದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಆ ಯೂಟ್ಯೂಬರ್ ಅಭಿಷೇಕ್ ಇರ್ಬೋದು, ಮತ್ತು ಕೇರಳ ಯೂಟ್ಯೂಬರ್ ಮುನಾಫ್ ಇರ್ಬೋದು, ಅವರೆಲ್ಲರೂ ಕೂಡ ಓಡಾಡಿರುವಂತಹ ಜಾಗಗಳು ಒಂದೇ ಆಗಿರುತ್ತೆ. ಸೊ ಅಲ್ಲೇ ಸುತ್ತಮುತ್ತ ಓಡಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈಗ SIT ಎಲ್ರಿಗೂ ಶಾಕ್ ಕೊಡ್ತಾ ಇರುವಂಥದ್ದು. ಆ ಒಂದು ವಿಡಿಯೋಗಳ ಜಾಗಗಳೇನಿತ್ತು, ಮಾಡಿರೋ ಜಾಗಗಳು, ಅಲ್ಲಿ ಎಲ್ಲರೂ ಕೂಡ ಇವರು ಹೋಗ್ತಾ ಇರುವಂಥ, ನಿಮ್ಮನ್ನು ಯಾರು ಕರ್ಕೊಂಡು ಹೋಗಿದ್ದು ಅನ್ನೋ ಪ್ರಶ್ನೆ ಅವ್ರಿಗೆ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ, ಆ ಮುನಾಫ್ ಏನಿದ್ದಾನೆ ಕೇರಳ ಮೂಲದವನು, ಅವನನ್ನ ಸಂಪರ್ಕ ಮಾಡಿರುವಂಥದ್ದು ಜಯಂತ್ ಅನ್ನೋದು ಗೊತ್ತಾಗಿದೆ. ಯಾಕೆಂತ ಹೇಳಿದರೆ, ಜಯಂತ್ ಮದರ್ ಟಂಗ್ ಮಲಯಾಳಿ ಆಗಿದೆ. ಮಲಯಾಳವನ್ನು ಜಯಂತ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಜೊತೆ ಕರೆಕ್ಟ್ ಕಮ್ಯುನಿಕೇಷನ್ ಇದೆ. ಸೊ ಅದರಿಂದ ಅವರೇ ಕರ್ಕೊಂಡು ಬಂದಿರ್ಬೋದು ಅನ್ನೋ ಮಾಹಿತಿ ಕೂಡ ಈಗ ಇರುವಂಥದ್ದು. ಈಗ SIT ತನಿಖೆ ವೇಳೆ ಅವರಿಗೆ ವಿಡಿಯೋ ಕೊಟ್ಟಿದ್ದು ಯಾರು, ಆ ವಿಡಿಯೋ ಹಿಂದೆ ಅದನ್ನು ಮಾಡಿದವ್ರ ಬಗ್ಗೆ ಯಾರಾದರೂ ನಿಮಗೆ ಆ ವಿಚಾರ ಗೊತ್ತಿದೆಯಾ, ಇಲ್ಲ ನಿಮ್ಮ ಹತ್ರ ಏನು ಸಾಕ್ಷಿ, ಎಲೆಕ್ಟ್ರಾನಿಕ್ ಸಾಕ್ಷಿಗಳಿರ್ಬೋದು, ಬೇರೆ ಏನಾದರೂ ಸಾಕ್ಷಿಗಳಿದ್ರೆ ಅದನ್ನು ತಂದು ಹಾಜರುಪಡಿಸಬೇಕು ಅಂತ ಇವತ್ತಿನ ಡೇಟೆ ಕೊಟ್ಟಿದ್ದಂಥದ್ದು. ಆದರೆ ಯೂಟ್ಯೂಬರ್ ಮುನಾಫ್ ಇವತ್ತು ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ನನಗೆ ಇವತ್ತು ವಿಚಾರಣೆಗೆ ಆಗೋದಿಲ್ಲ, ನಾಳೆ ಬರ್ತೀನಿ ಅಂತ ಹೇಳಿ
ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ. ಸೊ ಈದ್ ಮಿಲಾದ್ ಹಬ್ಬ ಇದ್ದಿದ್ದರಿಂದ ಸೊ ನಾಳೆ ಆತನಿಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಈಗ ಮೌಖಿಕವಾಗಿ ಹೇಳಿರುವಂಥದ್ದು. ಸೊ ಮುನಾಫ್ ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನು ತರಬೇಕು ಅಂತ ಹೇಳಿ ಈಗ SIT ಸೂಚಿಸಿದೆ. ಅದನ್ನು ಕೂಡ ತರುವಂಥ ಸಾಧ್ಯತೆಗಳಿದೆ. ಇಲ್ಲಿ ಒಟ್ಟಾರೆ ಆ ಯೂಟ್ಯೂಬರ್ಸ್ಗಳು ಏನೇನಿದೆ, ಈ ಒಂದು ತಂಡ ಯೂಟ್ಯೂಬರ್ಸ್ಗಳನ್ನು ಇಟ್ಕೊಂಡು ಬಂಡವಾಳವಾಗಿಸ್ಕೊಂಡು ಅವ್ರ ಮೂಲಕ ಇವರು ಹೇಳಬೇಕಾದದ್ದಂತ ಹೇಳಿ ಮತ್ತು ಜನರಿಗೆ ತಲುಪಿಸ್ಬೇಕಾಗಿದ್ದನ್ನು ತಲುಪಿಸೋದ್ರ ಜೊತೆಗೆ ಅವರನ್ನು ಈ ಒಂದು ಈ ಎಲ್ಲ ಬುರುಡೆ ಪ್ರಕರಣದಲ್ಲಿ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಂಡಿರುವಂಥದ್ದು ಈಗ ತನಿಖೆಗೆ ಬಂದಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಕೇವಲ ಹೋಗಿ ವಿಡಿಯೋ ಮಾಡಿ ಇವರ ಕರ್ತವ್ಯವನ್ನು ಮಾಡಿದ್ರಷ್ಟೇ ಅದು ಸರಿ ಆಗ್ತಾ ಇತ್ತು. ಆದರೆ ಅವ್ರ ಜೊತೆ ಸಂಪರ್ಕ ಇರುವಂಥದ್ದು, ಅವ್ರು ಹೇಳಿರುವಂಥ ಸುಳ್ಳುಗಳನ್ನು ವೆರಿಫೈ ಮಾಡದೆ ಅದನ್ನು ಪ್ರಸಾರ ಮಾಡಿರೋಂಥದ್ದು, ಅದ್ರ ಜೊತೆಗೆ ಅವರು ಕೊಟ್ಟಂತಹ ವಿಡಿಯೋ ಫುಟೇಜ್ಗಳು ಅವ್ರು ಕರ್ಕೊಂಡು ಹೋಗಿರುವಂಥ ಜಾಗಗಳಿಗೆ ಹೋಗಿ ಎಲ್ಲವನ್ನು ಅಲ್ಲಿ ಯಾವುದೇ ರೀತಿ ಅಂದರೆ ಬೇಸ್ಲೆಸ್ ಇನ್ಫಾರ್ಮೇಷನ್ಸ್ ಇರ್ಬೋದು ಮತ್ತು ಕೆಲವೊಂದು ಕ್ರೈಮ್ನಲ್ಲೂ ಕೂಡ ಭಾಗಿಯಾಗುವಂತಹ ಸನ್ನಿವೇಶಗಳು ಅಲ್ಲಿ ಕಂಡು ಬಂದರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ಅವರಿಗೆ ಈಗ ಕಂಟಕ ಆಗಿರುವಂಥದ್ದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯುನೈಟೆಡ್ ಅಂತ ಹೆಸರಿಟ್ಟಿದ್ದಾರೆ. ಪಾಪ ಎಲ್ಲರೂ ಯುನೈಟ್ ಆಗಿ ಮಾಡಿರೋದ್ರಿಂದ ಯುನೈಟೆಡ್ ಅನ್ನುವಂಥ ಹೆಸರು ಎಲ್ಲರನ್ನೂ ಕರೆಸ್ತಾ ಇದ್ದಾರೆ.